ಎಲ್ಲೋ ಎಲ್ಲ ನನ್ನ ಪ್ರೀತಿ ಅಭಿಮಾನಿ ದೇವರುಗಳಿಗೆ ಶುಭೋದಯ. ಯಾವುದೋ ಒಂದು ಪಿಕಪ್ ಬಂತು ಒನ್ ಡೇ, ಅದಕ್ಕೆ ಪಿಕಪ್ಗೆ ಅಂತ ಹೊಟ್ಟೆ ಹೋಗ್ಬೇಕಾದ್ರೆ ಬಜಾರ್ ಮಹೇಶ್ ಸಿಕ್ಕಿದ್ರು. ಅವ್ರ ಜೊತೆ ಹಂಗೆ ವೀಡಿಯೋ ಮಾಡ್ಕೊತ ಖುಷಿಯಾಗಿ ಹೋಗ್ತಾ ಇದ್ದೆ. ಗೋಂಟೆ ಪಳ್ಳೆ ರೀಚ್ ಆಗ್ತಾ ಇದ್ದಂಗೆ ನನ್ನ ಗೆಳೆಯ ಪಾವಗಡದ ಪಡ್ಡೆ ಹುಲಿ ಸಿಕ್ಕಿದ್ರು. ಅವ್ನು ಮಾತಾಡಿಸ್ಕೊಂಡು ಇಂದ ಪಿಕಪ್ಗೆ ಅಂತ ಮ್ಯಾಪ್ ಹಾಕ್ಕೊಂಡು ಹೊಟ್ಟೆ ಕುರುಬಳ್ಳಿಯಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡೆ. ಅಲ್ಲಿ ಒಬ್ಬ ಆಟೋ ಅಂಕಲ್ಲು ಗಾಡಿ ಹಿಂದೆ ಬಿಡ್ತಾಯಿದ್ರು. ಕಲ್ಲಿಟ್ಕೊಂಡು ಹತ್ಸಿದ್ರು. ಮತ್ತು ಪಿಕಪ್ ಪಾಯಿಂಟ್ಗೆ ಹೋಗಿ ಪಿಕಪ್ ಮಾಡಿದೆ. ಪಿಕಪ್ ಮಾಡ್ಕೊಂಡು ರೆಸಾರ್ಟ್ಗೆ ಡ್ರಾಪ್ ಮಾಡಿದೆ ಮ್ಯಾಂಗೋ ಮಿಸ್ಟಿ. ಅಲ್ಲಿ ಇವರೇ ನನ್ನ ಗಾಡಿ ಬುಕ್ ಮಾಡಿದ್ರು. ಇನ್ಸ್ಟಾಗ್ರಾಮಿಂದ ಪರಿಚಯ ಆಗಿ ಗಾಡಿ ಬುಕ್ ಮಾಡಿದ್ದು. ಮತ್ತು ಅವರು ನನ್ನೂ ಬಿಡಲಿಲ್ಲ, ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಹೋಗಿ ನಾನು ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಟ್ಟರು, ಕುಡ್ಕೊಂಡು ಇದೇ ಫಸ್ಟ್ ಟೈಮ್ ನಾನು ರೆಸಾರ್ಟ್ ಒಳಗಡೆ ಹೋಗಿದ್ದು. ಆದರೆ ಒಳ್ಳೆ ಗುಡ್ ಕಂಡೀಷನ್ ಕಸ್ಟಮರು. ಮಧ್ಯಾಹ್ನದ ಊಟ ತಿನ್ಕೊತ ಹಂಗೆ ಸ್ವಿಮ್ಮಿಂಗ್ ಪೂಲೆಲ್ಲ ನೋಡ್ಕೊತ ನನಗೂ ಆಟ ಆಡೋಕ್ಕೆ ಚಾನ್ಸ್ ಇತ್ತು. ಬಟ್ ಒಬ್ಬನೇ ಅಂತ ಹೆಂಗೆ ಆಡೋದು ಅಂತ ಬೇಜಾರಲ್ಲಿ ಆಡೋಕ್ಕೆ ಹೋಗಲಿಲ್ಲ. ಮತ್ತು ಅಲ್ಲಿಂದ ದಯವಿಟ್ಟು ಡ್ರೈವರ್ ಯಾರು ಪಾರ್ಕಿಂಗ್ಗಳಲ್ಲಿ ಗಲಾಟೆ ಮಾಡ್ಕೋಬೇಡಿ, ಮಾಡ್ಕೊಂಡ್ರೆ ಮರ್ಯಾದೆ ಇರೋಲ್ಲ. ಮತ್ತು ಅಲ್ಲೇ ಸಂಜೆ 5 ಗಂಟೆ ಆಯಿತು. ಮತ್ತು ಕಸ್ಟಮರ್ ಬಂದರು, ಪಿಕಪ್ ಮಾಡ್ಕೊಂಡು ಮತ್ತೆ ಡ್ರಾಪ್ ಪ್ಲೇಸ್ ಬಂದೆ. ಡ್ರಾಪ್ ಮಾಡೋ ಟೈಮಲ್ಲಿ ಎಲ್ಲ ಡ್ರಾಪ್ ಮಾಡ್ತಾ ಖುಷಿಯಾಗಿ ಅವರು ಒಂದು ಸೆಲ್ಫಿ ತೊಗೊಂಡು ನನಗೆ ಅವ್ರ ಕಡೆಯಿಂದ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಸ್ವಂತ ಅವರು ಅಣ್ಣ ತಮ್ಮನ ಥರ ಟ್ರೀಟ್ ಮಾಡಿದ್ರು. ಮತ್ತು ಅಲ್ಲಿಂದ ಹೆಬ್ಬಾಳ ಫ್ಲೇವರ್ ಕಡೆಯಿಂದ ಒಂದು ಡಾರ್ಲಿಂಗ್ ಡೀಸೆಲ್ ಹಾಕ್ಸ್ಕೊಂಡು ಅವ್ರ ಕಡೆಯಿಂದ ಒಂದು ಅಂಬ್ರೆಲ್ಲ ಗಿಫ್ಟ್ ಕೊಟ್ಟರು ಕಸ್ಟಮರು. ಗಿಫ್ಟ್ ಇಸ್ಕೊಂಡು ನಮ್ಮ ಅಣ್ಣನ ಮನೆ ಹತ್ರ ಬಂದೆ. ನಮ್ಮ ಅಣ್ಣನ ಮಕ್ಕಳೆಲ್ಲ ಖುಷಿಯಾಗಿ ನೋಡಿ ನಾನು ವೀಡಿಯೋ ಮಾಡೋದನ್ನ ಗೇಲಿ ಮಾಡ್ತಿದ್ರು. ಮತ್ತು ನಮ್ಮ ಅಕ್ಕನ ಜೊತೆ ಖುಷಿಯಾಗಿ ಜಾಲಿ ಮಾಡ್ಕೊತ ಅಲ್ಲಿ ಅವ್ರ ಜೊತೆ ಮಾತಾಡಿಕೊಂಡು ನೈಟು ಲೇಟ್ ಆಯಿತು. ಇವತ್ತಿನ ಕತೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ. ಬಾಯ್ ಫ್ರೆಂಡ್ಸ್.